ಇವತ್ತಿನ ಪ್ರೋಮೋ ನೋಡಿದೆ. ಪ್ರೋಮೋ ಅಲ್ಲಿ ರಜತ್ಗೆ ಫೋನಲ್ಲಿ ಮಾತಾಡೋದು ಕೊಟ್ಟವ್ರೆ, ಗಿಲ್ಲಿಗೂ ರಜತ್ಗೆ. ಆಟ ಆಡೋ ಇನ್ನೂ ಸುಮ್ಮನೆ ಇದೆಯಾ ಅಂತಾನೆ. ಯಾರು ಆಟ ಆಡ್ತಾವ್ರೆ ಅಂತ ಎಲ್ರಿಗೂ ಗೊತ್ತು, ಕರ್ನಾಟಕಕ್ಕೆ ಗೊತ್ತು. ಚಾನಲ್ ನಂಬರ್ 1 ಲೆವೆಲ್ಗೆ ಬಂದಿರೋದು ಯಾರಿಂದ ಅಂತಲೂ ಗೊತ್ತು. ಇವನು ಎಲ್ಲ ಹೊರಗಡೆ ನೋಡ್ಕೊಂಬಂದು ಬೇಕಾಗೆ ಅವ್ನಿಗೆ ಆ ಥರ ಹೇಳ್ತವನಲ್ಲ. ಅವನ ಆಟ ಆಡಲಿ ಮೊದಲು, ಇನ್ಮೇಲೆ ಅವ್ನು ನೋಡ್ತಾನೆ ಅವನ ಆಟ ಏನು ಅಂತ. ಏನೋ ಮೊನ್ನೆ ಅವನಿಂದ ಪಾಯಿಂಟ್ ಹೋಗುತ್ತೆ ಅಂತ ಪಾಪ ಅವನು ಸುಮ್ಮನೆ ಆಗಿಬಿಟ್ಟ. ಅವನವನೇ ಧನುಷು ಅವನು ನಮ್ಮ ಇದು ಮಾಡಬೇಡ, ನಿನ್ನಿಂದ ನಮಗೆ ಪಾಯಿಂಟ್ ಹೋಗುತ್ತೆ ಅಂತ ಕುಗ್ಗಿಸ್ಬಿಟ್ಟು ಪಾಪ ಅವನ್ನ ಮೆತ್ತಗೆ ಮಾಡ್ದ. ಅವನು ಹೋಗಲಿ ನನ್ನಿಂದ ಪಾಯಿಂಟ್ ಹೋಗಬಾರ್ದು ಅಂತ ಏನೋ ಪಾಪ ಬರಲಿ ಅಂತ ಅವನು ಸುಮ್ಮನೆ ಇದ್ದ. ನಾಳೆಯಿಂದ ತೋರಿಸ್ತಾನೆ ಅವನ ಆಟ ಏನು ಅಂತ. ಇವನ ತಲೆ ಕೆರ್ಕೊಂಡು ಹುಚ್ಚನಾಗಿ ಆಚೆ ಹೋಗಬೇಕು, ತೋರಿಸ್ತಾನೆ. ಏನೋ ಅವ್ರು ಗೆಸ್ಟ್ಗಳಾಗಿ ಬಂದವ್ರೆ, 2 ದಿವಸ ಇದ್ದು ಹೋಗ್ಬಿಡ್ತಾರೆ ಅಂತ ಅವನು ನೋಡ್ದ ಗಿಲ್ಲಿ. ಇವಾಗ ಇವನು ಅವನಲ್ಲ ಕಂಟೆಸ್ಟ್ ಆಗಿ, ಅದು ತೋರಿಸ್ತಾನೆ ಇವನ ಆಟ ಏನು ಅಂದ್ಬಿಟ್ಟು. ನಾಳೆಯಿಂದ ಅವನೇ ಕೆರ್ಕೊಂಡು ಮೇಲೆ ಎಳ್ಕೊತಾವನೆ. ಇನ್ನು ಇವನು ಬಿಡ್ತಾನ? ನಮ್ಮ ಗಿಲ್ಲಿ ಹತ್ರ ಮಾತಾಡಿ ಗೆಲ್ಲಕ್ಕಾಗತ್ತಾ? ಅವನು ಹುಚ್ಚು ನನ್ನ ಮಗ ಏನೋ ಮಾತಾಡ್ತಾನೆ. ನಮ್ಮ ಗಿಲ್ಲಿ ಎಂಥವನಂತ ಎಲ್ರಿಗೂ ಗೊತ್ತು. ಚೈತ್ರ ಹೇಳ್ತಾಳೆ 4 ದಿವಸದಿಂದ ಭಯ ಪಟ್ಕೊಂಡು ಕೂತ್ಕೊಂಡಿದ್ದ ಅಂದ್ಬಿಟ್ಟು. ಅವನೇನಕ್ಕೆ ಭಯಪಟ್ಟ ಅಂತ ಇವ್ರಿಗೆ ಗೊತ್ತಿಲ್ಲ. ಆ ಟಾಸ್ಕ್ ಆಗಿದ್ದರೆ ಅವನು ಯಾವ ರೀತಿ ಮಾಡಬೇಕೋ ಮಾಡ್ತಾಯಿದ್ದ. ಇವಾಗ ಅವನೇ ಹೇಳ್ತಾವನಲ್ಲ, ನಾನೇನಾದರೂ ಮಾತಾಡಿದ್ರೆ ನೀವು ಓಡೋಗ್ಬಿಡ್ತೀರ ಮನೆಯಿಂದ ಆಚೆ ಅಂತ ಅವನೇ ಹೇಳ್ತಾವನೆ. ಇವ್ರಿಗೆ ಅರ್ಥನೇ ಆಗ್ತಾಯಿಲ್ಲ. ಆಚೆ ಅವ್ನಿಗೆ ಫ್ಯಾನ್ಸ್ ಹೆಂಗವ್ರೆ ಅಂತ ನೋಡ್ಕೊಂಬಂದೂ ಇವರಿಷ್ಟು ಮಾತಾಡ್ತಾವ್ರೆ ಅಂದರೆ, ಇನ್ನು ಗಿಲ್ಲಿನೂ ಮಾತಾಡ್ತಾನೆ. ಗಿಲ್ಲಿನ ಯಾರೇನು ಇನ್ನು ಇದು ಮಾತಾಡ್ಸೋಕ್ಕಾಗಲ್ಲ ಅವನ್ನ. ಇವ್ರ ಹತ್ರ ಇವರೇ ದಾರಿ ತೋರಿಸ್ತಾವ್ರೆ. ಇನ್ನು ಗಿಲ್ಲಿದೇನು ತಪ್ಪದ್ರಲ್ಲಿ? ಇನ್ನು ಅವನು ರೇಗಿಸ್ತಾನೆ, ಇವ್ರು ರೇಗಿಸ್ಕೊಂಡಿರಬೇಕು. ಅವನು ಮೆದ್ಲಿಗೆ ಕೈ ಹಾಕ್ತಾನೆ, ಇವ್ರು ಹಾಕಿಸ್ಕೊಬೇಕು. ಇನ್ನಷ್ಟೇ ಇವ್ರಿಗೆ ದಾರಿ ಉಳಿದಿರೋದು. ಇವತ್ತಿನ ಎಪಿಸೋಡ್ ನೋಡೋಣ. ನಾನು 9 ಗಂಟೆ ಯಾವಾಗಾಗತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಅದು ನೋಡಿಬಿಟ್ಟು ಅದ್ರ ಬಗ್ಗೆ ಏನು ಅಂತ ನಾನು ಮಾತಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.